ಹೊಳೆ ಮತ್ತು ಮನೆ, ಕಾಡು, ಕಾಡಿನ ನಡುವೆಯಲ್ಲಿ ದಾರಿ. ಹೇಗೆ ಗಾಯ್ಸ್, ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಧನುಷ್ ಮುತ್ಲಾಜೆ. ನಾವಿವತ್ತು ಬೆಳಿಗ್ಗೆ ಬೇಗ ಎದ್ದು ಇವತ್ತು ಬಿಳಿಮಲೆ ಹತ್ರ ಇರುವ ಕರಿಯ ಮಲೆಗೆ ಹೋಗ್ತಿದ್ದೇವೆ. ಸೊ ಫುಲ್ ಕಾಡು ಗಾಯ್ಸ್, ನೋಡಿ ಇಲ್ಲಿ ಫುಲ್ ಕಾಡು ಒಳಗೆ ಹೋಗ್ತಿದ್ದೇವೆ. ಹಾಗೆ ನಮ್ಮ ಜೊತೆ ಗೈಡ್ ಇದ್ದಾರೆ, ಇವರು ದಿಗಂತ್ ಬಿಳಿಮಲೆ ಅವರು. ಸೊ ಅವ್ರ ಜೊತೆ ನೋಡಿ 2 ನಾಯಿ ಓಡ್ತಿದೆ ಅಲ್ಲಿ. ಸೊ ಬನ್ನಿ ಗಾಯ್ಸ್ ಹೋಗುವ. ನನಗೆ ಹತ್ತಿತ್ತು ಸಂದು ಗಾಯ್ಸ್, ನನ್ನ ಚಪ್ಪಲಲ್ಲಿ 3 ನೋಡಿ ಗಾಯ್ಸ್, ಉಂಬುಳು ಎಷ್ಟು ಉಂಟು ಅಂತ. 2 ಗಾಯ್ಸ್, ಇಲ್ಲಿ ಕಾಡು ಪ್ರಾಣಿ ಎಲ್ಲ ಉಂಟು. ಸೊ ನೋಡ, ಇದ್ರೆ ತೋರಿಸ್ತೇವೆ ನಿಮಗೆ. ಇಲ್ಲಿ ಭಯ ಆಗ್ತದೆ, ಇಲ್ಲಿ ಚಿರತೆ ಕೂಡ ಉಂಟಂತೆ, ಇಲ್ಲಿ ಗೈಡ್ ಹೇಳಿದ್ರು ನಮಗೆ. ಸೊ ನೋಡುವ ಗಾಯ್ಸ್, ಭಯದಲ್ಲಿ ಹೋಗ್ತಿದ್ದೇವೆ ನಾವೆಲ್ಲ, ಏನಿಲ್ಲ ಇದ್ರೆ ಸಾಕು. ಗೈಸ್, ಇದು ಮರ ನೋಡಿ ಗೈಸ್, ಹೇಗುಂಟು ಅಂತ. ಫುಲ್ ದೊಡ್ಡ ಮರ, ಫುಲ್ ಕಾಡು, ದಟ್ಟ ಕಾಡಿನ ನಡುವೆ 4 ಹುಡುಗರು. ಕರಿಮಲೆ ಅಂತ ಗೈಸ್, ಇಲ್ಲಿ ನೋಡಿ ಒಂದು ಸಣ್ಣ ಜರಿ ಸಿಕ್ಕಿದ್ದು ನಮಗೆ ಬರುವಾಗ. ಗೈಸ್, ಈಗ ನಾವು ಡಿಸ್ಕಸ್ ಮಾಡ್ತಿದ್ವಿ ಅಲ್ಲಿ ಹೋಗೋದು ಅಂತ. ಈಗ ನಾವೀಗ ಎಲ್ಲಿಗೆ ಹೋದ? ಈಗ ನಾವು ಕರಿಯಮಲೆಗೆ ಹೋಗುವ. ಅಲ್ಲಿ ಹೋಗೋದಾ? ಅಲ್ಲಿ ಎಂತೆಲ್ಲ ಉಂಟು ಪ್ಲೇಸಲ್ಲಿ? ಅಲ್ಲಿ ಹೊಳೆ ಮತ್ತು ಮನೆ, ಕಾಡು, ಕಾಡಿನ ನಡುವೆಯಲ್ಲಿ ದಾರಿ. ಸರಿ ಗೈಸ್, ಗೈಡ್ ಹೇಳಿದಾಗೆ ಈಗ ಅಲ್ಲಿಗೆ ಹೋಗುವ, ನೋಡುವ ಹೇಗುಂಟು ಪ್ಲೇಸ್ ಅಂತ. ಉಂಬುರು ಮುಟ್ಟಿದ್ರೆ ಮಾತ್ರ ಜಾಸ್ತಿ ಉಂಟು. ಹೌದು, ಇಲ್ಲಿ ಉಂಬುಳು ಜಾಸ್ತಿ ಉಂಟು. ನಾವು ಮಳೆ ಬಂದ ಕಾರಣ ಹೆವಿ ಉಂಬುಳು. ಕೇಳಿ ಗೈಸ್, ಎಕ್ಸ್ಪೀರಿಯನ್ಸ್ ಹೇಗುಂಟು ಕೇಳಿ. ಉಂಬುರೆಲ್ಲ ಭಯಂಕರ ಉಂಟು, ಕಾಲಲ್ಲೆಲ್ಲ ಇಡೀ ರಕ್ತ, ಫುಲ್ ಜಾಲಿ. ಒಂದು ನಾಯಿ ಸಹ ಉಂಟು ನಮ್ಮ ಜೊತೆ. ನಮ್ಮ ಗೈಡರ್ ಇದ್ದ ಕಾರಣ ಇಲ್ಲಿ ಎಲ್ಲ ಪ್ಲೇಸ್ ಅನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಹಾಗೂ ಇಲ್ಲಿ ಫುಲ್ ದಿಗಂತ ಆರಾಮದಲ್ಲಿ ನಡ್ಕೊಂಡು ಬರ್ತಿದ್ದಾನೆ ನೋಡಿ ಹಿಂದೆಯಿಂದ. ಅವನಿಗೆ ಯಾವುದೇ ತರದ ಹೆದರಿಕಿಲ್ಲ. ಕತ್ತಿಲ್ಲಿಟ್ಟೆ ಆ ನಾಯಿ ಬಳ್ಳೆಯಲ್ಲಿ ಹೋಗ್ತಾ ಉಂಟು, ಎಷ್ಟೊತ್ತಿಗೆ ಬಳ್ಳೆಗೆ ಹೋಗ್ತದೆ. ಪ್ರಾಣಿಗಳನ್ನ ಹಿಡಿಲಿಕ್ಕೆ ಹಿಡಿತದ ಅಂತ ಈಗ ನೋಡ. ಒಯ್ ಗಾಯ್ಸ್, ಬಚ್ಚಿದ್ದು ಗಾಯ್ಸ್, ನಡೆದು ಸಾಕಾಯ್ತು. ಇನ್ನು ಹೋಗ್ಬೇಕು ಗಾಯ್ಸ್. ನೋಡಿ ಗಾಯ್ಸ್, ಹೇಗಾದ್ರು ಅಂತ ಇವರೆಲ್ಲ ಆಗುದಿಲ್ಲ. ಇನ್ನು 3 ಕಿಲೋಮೀಟರ್ ಹೋಗ್ಬೇಕಂತ ಗಾಯ್ಸ್ ನಮ್ಮ ಗೈಡ್ ಹೇಳ್ತಿದ್ದಾರೆ. ಹೋಗೋ ಗಾಯ್ಸ್. ಫುಲ್ ಅಪ್ಪಿದೆ, ಈ ವಿಡಿಯೋದಲ್ಲಿ ಗೊತ್ತಾಗೋದಿಲ್ಲ. ಬಟ್ ಅಪ್ಪು ನಡ್ಕೊಂಡು ಹೋಗ್ಬೇಕು ಕಾಡು ಒಳಗಡೆ. ಬಚ್ಚಿತ್ತು ಗೈಸ್. ಈಗ ಮೇಲೆ ಬಂದು ಇಲ್ಲೊಂದು ಮನೆ ಕಾಣ್ತುಂಟು. ಸೊ ಇಲ್ಲಿ ಸ್ವಲ್ಪ ನೀರೆಲ್ಲ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಹೋಗುವ. ನೆಕ್ಸ್ಟ್ ಪ್ಲೇಸಿಗೆ ಹೋಗುವ. ನಾವೀಗ ಕರಿಯಮಲೆಯ ಕಾಡಲ್ಲಿ ಇದ್ದೇವೆ. ಅಲ್ಲಿ ಒಂದು ಮನೆ ಉಂಟು ಗೈಸ್. ಆ ಮನೆಯವರು ಕಾಡು ಪ್ರಾಣಿಗಳಿಂದ ತೋಟವನ್ನು ರಕ್ಷಿಸಿಕೊಳ್ಳಲು ಒಂದು ಜುಗಾಡು ಮಾಡಿದ್ದಾರೆ ಗೈಸ್. ಅದನ್ನು ನಾವೀಗ ತೋರಿಸ್ತೇವೆ, ಬನ್ನಿ ನಮ್ಮೊಟ್ಟಿಗೆ. ನೀರಿನಿಂದ ಮಾಡಿದಂತೆ ಗೈಸ್. ಗೈಸ್ ನೋಡಿ, ಇಲ್ಲಿ ನೀರು ತುಂಬಿದ ಮೇಲೆ ಇದು ಇಡ್ಲಿ ಗಿನ್ನಲು ಗೈಸ್. ಇಡ್ಲಿಯ ಗಿನ್ನಲು ದೊಡ್ಡ ಕಾಣಿಸ್ತದೆ ನೋಡಿ ಗೈಸ್. ಎಂಥ ಪ್ರತಿಭೆಗಳಿದ್ದಾರೆ ನೋಡಿ ನಮ್ಮ ಊರಲ್ಲಿ. ಇದರಲ್ಲಿ ನೀರು ತುಂಬುವಾಗ ಈ ಕೆಳಗಡೆ ಬರ್ತದೆ. ಕೆಳಗಡೆ ಬಂದ ಮೇಲೆ ಇಲ್ಲಿ ಸೌಂಡ್ ಆಗಿ ಕೆಳಗಡೆ ನೀರು ಇದಾಗುವಾಗ ಇದು ಬಂದು ಹೊಡಿತದೆ ಇದಕ್ಕೆ. ಗೈಸ್, ಇಲ್ಲಿ ನೀರು ಬರ್ತದೆ 365 ಡೇಸ್ ಇಲ್ಲಿ ನೀರು ಬರ್ತಾ ಇರ್ತದೆ. ನೀರು ಕಮ್ಮಿ ಆಗೋದಿಲ್ಲ ನೋಡಿ ಗೈಸ್. ಈ ಕಾಡಿಂದ ಬರೋ ನೀರು ಗೈಸ್. ನಮ್ಮ ಗೈಡ್ ಒಂದು ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಹೋಗ್ತೇವೆ ಅಲ್ಲಿಗೆ. ಇಲ್ಲೋದ್ರೆ ಬೇಗ ಮನೆ ಹತ್ರ ರೀಚ್ ಆಗ್ಬೋದು. ಇಲ್ಲಾದರೆ ಸುತ್ತಿ ಬರುವಾಗ ಸಾಕಾಗ್ತದೆ. ಸೊ ನೋಡಿ, ಫುಲ್ ಕಾಡು. ನೆಟ್ವರ್ಕ್ ಸ್ವಲ್ಪ ಸಿಗ್ತದೆ. ಹಾಗೆ ಗಾಯ್ಸ್ ಹೋಗುವ. ಗಾಯ್ಸ್ ನೋಡಿ ಗಾಯ್ಸ್, ಹೇಗುಂಟು ರೋಡ್.
ಗಾಯ್ಸ್ ಒಂದ್ಸಲ ಬಿದ್ದಾಯ್ತು ಇಲ್ಲಿ, ಕೆಳಗೆ ಬಿದ್ದರೆ ಗೋತ ಗುಂಡಿ. ನಾವು 3-4 ಕಿಲೋಮೀಟರ್ ಬಂದು ನಡ್ಕೊಂಡು. ನೋಡಿ ಗಾಯ್ಸ್ ಇಲ್ಲಿ ಬಗ್ಗೆ ಬಗ್ಗೆ ಬರೋದು ನೋಡಿ. ಹಾಯ್ ಡಾಗಿಶ್ ಬಾಯ್. ಗಾಯ್ಸ್ ನೋಡಿ ಇಲ್ಲಿ ಒಂದು ಕ್ರ್ಯಾಬ್ ಸಿಕ್ಕಿದೆ, ನೋಡಿ ಓಡಿತು. ನೋಡಿ ಕೈಯಲ್ಲಿ ಏಡಿ ಹಿಡಿದು ನೋಡಿ ಗಾಯ್ಸ್. ನೋಡಿ ಗಾಯ್ಸ್ ಏಡಿ ಹಿಡಿದಿದ್ದು ನಾವು, ನಮ್ಮ ಗೈಡ್ ಗಾಯ್ಸ್. ಕರಿಯ ಮಲೆ ಮುಗಿಸ್ಕೊಂಡು ಈಗ ಕೋಣಗುಂಡಿಗೆ ಹೋಗ್ತಿದೆ ಗಾಯ್ಸ್. ಗಾಯ್ಸ್ ಒಬ್ಬ ಹಿಂದೆ ಬಾಕಿ ಆಗಿದೆ, ನಾವು ಬಂದ ಓಡಿ ಬಂದ. ಓ ಬಾ ಗಾಯ್ಸ್, ಕ್ರೇಜಿ ಇದೆ ಕ್ರೇಜಿ. ನಮ್ಮ ಗೈಡಿಗೆ ಥ್ಯಾಂಕ್ಸ್ ಹೇಳಬೇಕು, ದಿಗಂತ್ ಬಿಳಿಮಲೆ ಅವರಿಗೆ. ಸೊ ಈ ಪ್ಲೇಸಿಗೆಲ್ಲ ನೀವು ವಿಸಿಟ್ ಮಾಡಬೇಕು. ಸೊ ಗಾಯ್ಸ್ ಸೂಪರ್ ಪ್ಲೇಸ್ ಮಾತ್ರ ಇದು. ಈಗ ನಾನು ಸಣ್ಣ ಫಾಲ್ಸ್ ತೋರಿಸ್ತೇನೆ ಗೈಸ್ ನೋಡಿ. ಗೈಸ್ ನೋಡಿ ಗೈಸ್, ನಾವೀಗ ನೋಡಿ ಒಬ್ಬೊಬ್ಬರು ಇದ್ರೆ ಇಂಥ ಪ್ಲೇಸ್ಗೆಲ್ಲ ಬರ್ಲಿಕ್ಕೆ ಆಗ್ತಿರಲಿಲ್ಲ. ಸೊ ತಮ್ಮಂದಿರು ಫ್ರೆಂಡ್ಸಲ್ಲಿದ್ದರು ನೋಡಿ ಗೈಸ್, ಹೀಗೆ ಬಂದು ಒಳ್ಳೊಳ್ಳೆ ಪ್ಲೇಸನ್ನು ಕವರ್ ಮಾಡ್ಬೋದು. ಸೊ ನಿಮಗೂ ತೋರಿಸ್ಬೋದು. ಸೊ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಇವರನ್ನು ಚಡ್ಡಿ ಹಾಕೊಂಡು ಬಂದದ್ದು. ಇಲ್ಲಿ ನೋಡಿ ನಮ್ಮ ಗೈಡ್ ನೋಡಿ, ಈ ಗೈಡ್ ನೋಡಿ ನಮಗೆ ಒಳ್ಳೊಳ್ಳೆ ಪ್ಲೇಸ್ ತೋರಿಸಿದ್ದಾರೆ. ಸೊ ಮಳೆಯಲ್ಲಿ ಫುಲ್ ಇಲ್ಲಿ ನೀರು ಇರುತ್ತೆ ನೋಡಿ ಗೈಸ್, ಮಳೆಗಾಲದಲ್ಲಿ ಫುಲ್ ನೀರು ತುಂಬ್ತದೆ. ಸೊ ಆದರೂ ಇಲ್ಲಿ ಇವಾಗ ನೋಡಿ ಬೇಸಿಗೆಗಾಲದಲ್ಲಿ ಕೂಡ ಈಗ ನೀರು ಇರ್ತದೆ. ಎಷ್ಟು ಕ್ರೇಜಿ ಪ್ಲೇಸ್ ಮಾತ್ರ. ನೋಡಿ ಗೈಸ್, ನಮ್ಮ ಈ ಕ್ಯಾಮರಾಮ್ಯಾನ್ ಒಬ್ಬರು 2-3 ಸಲ ಬಿದ್ದರು ಇಲ್ಲಿ ಬಿಡ್ಲಿಕ್ಕೆ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನೋಡಿ ಜಾರಿ ಬಿದ್ದಿದ್ದು. ಒಂದು ಫಾಲ್ಸ್ ಅನ್ನು ಹುಡುಕಿದಾವೆ ನೋಡಿ ಮಾತ್ರ. ಅದು ಡೀಪ್ ಉಂಟು ಗೈಸ್ ಮಾತ್ರ. ಒಳ್ಳೆ ಗುಂಡಿ ಉಂಟು ಆ ಕಡೆ ಹೋದರೆ, ನೀರು ಬೀಳುವಲ್ಲಿ ಗುಂಡಿ ಉಂಟು ಗೈಸ್ ಅಲ್ಲಿ. ಅಲ್ಲಿಗೆಲ್ಲ ಹೋಗೋದಿಲ್ಲ, ರಿಸ್ಕ್ ಬೇಡ. ಗೈಸ್ ಈಗ ನಮ್ಮ ಗೈಡ್ ತೋರಿಸಿದ ಪ್ಲೇಸ್ ಇದು. ಕಷ್ಟ ಉಂಟು ಗೈಸ್ ಇದು ಪ್ಲೇಸ್ ಅಂತೂ. ನೀವು ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಲೇಬೇಕು. ಪ್ಲೇಸಲ್ಲೆಲ್ಲ ಇಲ್ಲಿಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ಪೇಜನ್ನು ಫಾಲೋ ಮಾಡಿದ್ದಾರೆ, ಕಮೆಂಟ್ ಮಾಡಿ. ನಾವು ಒಳ್ಳೆ ಬಜೆಟ್ ಒಳ್ಳೆ ಪ್ರೈಸಿಗೆ ಈ ಪ್ಲೇಸನ್ನು ವಿಸಿಟ್ ಮಾಡಿ ಬರ್ತಾರೆ ನಮ್ಮ ಗೈಡ್ ಒಟ್ಟಿಗೆ. ನೋಡಿ ಗೈಸ್, ಇವರ ನಂಬರ್ ಬೇಕಿದ್ರೆ ಡಿ ಎಮ್ ಮಾಡಿ ಇಲ್ಲ ಕಮೆಂಟ್ ಮಾಡಿ, ನಾವು ನಿಮಗೆ ಇವ್ರ ಜೊತೆ ನಾವು ಸಹ ಒಳ್ಳೆ ಬಜೆಟಿಗೆ ಪ್ರೈಸ್ ತೆಗೆದು. ಗಾಯ್ಸ್ ಮಂಗ ನೋಡಿ, ಅಲ್ಲಿ ಮಂಗ ಫೈನಲಿ ಬಂದು ಇವಾಗ ಕೋಣಗುಂಡಿಗೆ ಬಂದಿದ್ದೇವೆ. ಎಲ್ಲ ಗಾಯ್ಸ್ ತುಂಬ ಜಾಗ್ರತೆ ಆಗಬೇಕು, ಜಾರ್ತದೆ ಇಲ್ಲಿ. ಓ ಹೆವಿ ಕೆಸರು, ಗುಂಡಿ, ಕಲ್ಲು ಗಾಯ್ಸ್. ನೋಡಿ ಗಾಯ್ಸ್, ಬಲ್ಲೆ ಒಳಗೆಲ್ಲ ಹೋಗ್ತಿದ್ದೇವೆ. ಕಲ್ಲು ಜಾರ್ತಾ ಉಂಟು, ಕಲ್ಲು ಜಾರ್ತೆ, ಚಪ್ಪಲ್ ಜಾರ್ತದೆ. ತುಂಬ ಜಾಗ್ರತೆ ಆಗಬೇಕು ಇಲ್ಲಿ. ಸೊ ನೋಡಿ ಗಾಯ್ಸ್, ಕಾಡಿನ ಮಧ್ಯೆ ಇರುವ ಗಾಯ್ಸ್, ನಾವಿಬ್ರು ಬಿದ್ದಾಯ್ತು ಇಲ್ಲಿ. ಅಪ್ಪ ಗಾಯ್ಸ್, ಆಗ್ಲಿಕ್ಕಿಲ್ಲ ಇಲ್ಲಿ. ಒಳ್ಳೆ ಸ್ಕೇಟಿಂಗ್ ಬೋರ್ಡಲ್ಲಿ ಹೋಗುವಾಗ ಆಗ್ತುಂಟು, ಬಿದ್ದು ಫುಲ್ ಚಂಡಿ ಒದ್ದೆ ಗಾಯ್ಸ್. ಇದುವೇ ನೋಡಿ ಕೋಣಗುಂಡಿ, ಇಲ್ಲಿ ಕೋಣಗುಂಡಿ, ಇದು ಕೆಳಗಡೆ ಗುಂಡಿ. ಹೇ ಗಾಯ್ಸ್, ಈ ವಿಡಿಯೋ ಎಂಡ್ ಮಾಡುವ ಟೈಮ್ ಬಂತು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಧನುಷ್ ಮುತ್ತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ರೂಟ್ 350 ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.